ಅಲಮೀಲಾ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ 60 ಲಕ್ಷ ಗ್ರಾಮ ಪಂಚಾಯಿತಿ ಕಟ್ಟಡ ಭೂಮಿ ಪೂಜೆ ಮಾಡಿ ಸಿಂದಗಿ ಜನಪ್ರಿಯ ಶಾಸಕರಾದ ಅಶೋಕ್ ಮನಗೂಳಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸಲಿಂಗಪ್ಪ ಕತ್ತಿ, ಗ್ರಾಮ ಪಂಚಾಯಿತಿ ಮಾಜಿ ಬಸವರಾಜ್ ತವಾರಗೇರಿ, ಕರವೇ ಅಲಮೇಲ ವಲಯದ ಅಧ್ಯಕ್ಷರಾದ ಸಂತೋಷ್ ಕ್ಷತ್ರಿ, ಬಸಯ್ಯ ನಂದಿಕೋಲ, ಸಿದ್ರಾಮ ತಳವಾರ, ಪ್ರಭು ಕ್ಷತ್ರಿ, ಸೈಪನಗೌಡ ಪಾಟೀಲ, ಬಸವರಾಜ ಕಂಬಾರ, ಅನೇಕ ಊರಿನ ಹಿರಿಯರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶಿವಾಯ ನಮಃ ಓಂ ಹರಾಯ ನಮಃ ಓಂ ಎಲ್ಲರಿಗೂ ಕಾರ್ಯಕ್ರಮದ ಮೂಲಕ ನನ್ನ ಶುಭವನ್ನು ಕೋರಿ ಇವತ್ತು 60 ಲಕ್ಷ ರೂಪಾಯಿ ವೆಚ್ಚದ ಈ ನೂತನ ಗ್ರಾಮ ಪಂಚಾಯತಿ ಕಟ್ಟಡದ ಒಂದು ಅಡಿಗಲ ಸಮಾರಂಭವನ್ನು ರಾಜ್ಯಸಭಾ ಸದಸ್ಯರ ಮೇಲೆ, ವಿಧಾನ ಪರಿಷತ್ ಸದಸ್ಯರ ಮೇಲೆ ಜನರ ಅವಲಂಬನೆ ಆಗಬಾರ್ದು. ಗ್ರಾಮ ಪಂಚಾಯತಿ ಸಶಕ್ತ ಆಯ್ತಂದ್ರೆ ಗ್ರಾಮಗಳ ಉದ್ಧಾರ ಅವರೊಂದು ದೂರದೃಷ್ಟಿಯ ಫಲವಾಗಿ ಇವತ್ತು ಇಂಥ ಕಾರ್ಯಗಳು ಇವತ್ತು ನಿರಂತರವಾಗಿ ನಡೀತಾ ಇದ್ದಾವೆ. ವಿಶೇಷವಾಗಿ ಇವತ್ತು ಕಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ ನಾನು ಅಭಿನಂದನೆ ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಬಹಳ ಒಂದು ಸುಂದರವಾದ ಮತ್ತು ಅಷ್ಟೇ ಒಳ್ಳೆಯ ಸುಸಜ್ಜಿತವಾದ ಒಂದು ಸ್ಥಳವನ್ನು ಗುರುತಿಸಿ ಇವತ್ತು 60 ಲಕ್ಷ ರೂಪಾಯಿ ಇವತ್ತು ಎಸ್ಟಿಮೇಟ್ ಮಾಡಿಸಿ ಇಲ್ಲಿ ಒಂದು ಭವ್ಯವಾದ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಕಟ್ಟಬೇಕು. ಈ 5 ಹಳ್ಳಿ ಜನರಿಗೆ ಒಂದು ಉತ್ತಮವಾದ ಸೇವೆಯನ್ನು ನಿರಂತರವಾಗಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ಇಚ್ಛಾಶಕ್ತಿಯ ಪರವಾಗಿ ಇವತ್ತು ಈ ಭೂಮಿ ಪೂಜೆ ಸಮಾರಂಭ ನೆರವೇರುತ್ತೆ ಅಂತ ಹೇಳಕ ನನಗೆ ಬಹಳ ಸಂತೋಷ ಅನಿಸ್ತದೆ. ಅದಕ್ಕೆ ಈ 60 ಲಕ್ಷ ರೂಪಾಯಿದಲ್ಲಿ ಕಟ್ಟಡ ಆಗುದಿಲ್ಲ, ನನಗೆ ಗೊತ್ತೈತದು. ಯಾಕಂತಂದ್ರೆ ಮೊನ್ನೆ ಬೊಮ್ಮನಹಳ್ಳಿಯಲ್ಲಿ ನಮ್ಮ ಸಿದ್ದು ಅತ್ತಿಗೆ ಅವರು ಇಲ್ಲೇ ಕೊಡ್ತಾರ. ಎಷ್ಟು ಖರ್ಚಾಗೈತೆ ಅಂದ್ರೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ಭವ್ಯವಾದ ಒಂದು ಕಟ್ಟಡ ಉದ್ಘಾಟನೆಗೊಂಡೈತಿ. ಅದೇ ರೀತಿ ಇವತ್ತು 60 ಲಕ್ಷ ರೂಪಾಯಿದಲ್ಲಿ ಕೆಲಸ ಪ್ರಾರಂಭ ಆಗಿ ಒಟ್ಟ ಕಟ್ಟಡ ಉದ್ಘಾಟನೆ ಆಗೋದಕ್ಕೆ ಎಷ್ಟು ದುಡ್ಡು ಬರ್ತೈತೆ ಆ ದುಡ್ಡಿನ ವ್ಯವಸ್ಥೆ ಮಾಡುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ.